ಡಿಪ್ರೆಷನ್ ಅಂತ ಹೇಳಿ ಬಂದಾಗ ಪ್ರತಿಯೊಬ್ರು ಕೂಡ ಔಷಧಿಗಳ ಒಂದು ಸಹಾಯವನ್ನ ವಿಶೇಷವಾಗಿ ನಾವು ಪಡಿತೇವೆ. ಆ ಔಷಧಿಗಳನ್ನ ನಾವು ತೆಗೆದುಕೊಳ್ತಿರ್ಬೇಕಾದ್ರೆ ಎಷ್ಟು ಡಿಪ್ರೆಷನ್ ಒಳಗೆ ಹೋಗಿರ್ತೀವಿ ಅಂತಂದ್ರೆ ವಿಚಾರ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಇಲ್ಲಪ್ಪ ಅವ ಡಿಪ್ರೆಷನ್ ಒಳಗಿದ್ದಾನ, ಇಲ್ಲ ಆಕೆ ಡಿಪ್ರೆಷನ್ ಒಳಗಿದ್ದಾಳ, ಯಾಕ ಇಂಥವ್ರನ್ನ ಕಳ್ಕೊಂಡಾರ, ಅಥವಾ ಇಂಥ ಕಷ್ಟದೊಳಗಿದ್ದಾರ, ಅಥವಾ ಇಂಥ ವಿಘ್ನಗಳಿವೆ, ಅಥವಾ ಇಂಥ ಸಂಕಟಗಳಿವೆ, ಆದ ಕಾರಣದಿಂದ ಅವರು ಡಿಪ್ರೆಷನ್ಗೆ ಹೋಗ್ಯಾರ ಅಂತ ಹೇಳಿ ನಾವು ಎಷ್ಟೋ ಬಾರಿ ಆ ಡಿಪ್ರೆಷನ್ ನಲ್ಲಿ ಇರತಕ್ಕಂತಹ ವ್ಯಕ್ತಿಯನ್ನ ನೋಡ್ತೇವೆ. ಸೊ ಡಿಪ್ರೆಷನ್ ಅಂತ ಹೇಳಿ ಬಂದಾಗ ಅವರನ್ನ ವಾಪಸ್ಸು ತಮ್ಮ ಜೀವನದ ನಿತ್ಯ ಶೈಲಿಗೆ ತೆಗೆದುಕೊಂಡು ಬರೋದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರುತ್ತೆ. ಸೊ ಇಂತಹ ಎಲ್ಲ ರೀತಿಯಾದಂತಹ ಡಿಪ್ರೆಷನ್ ಅನ್ನ ದೂರ ಮಾಡ್ಲಿಕ್ಕೆ ಯಾರೇ ದೂರವಾಗಿರ್ಲಿ, ಯಾವುದೇ ವಸ್ತು ದೂರವಾಗಿರ್ಲಿ, ಅಥವಾ ಯಾವುದೇ ರೀತಿಯಾದಂತಹ ಸಂತೋಷಕ್ಕೆ ಅಡೆತಡೆ ಉಂಟು ಮಾಡುವಂತಹ, ಜೀವನದ ಉತ್ಸಾಹವನ್ನ ಕುಂದಿಸುವಂತಹ, ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ, ಎಲ್ಲ ರೀತಿಯಾದಂತಹ ವಿರಸವನ್ನು ಉಂಟು ಮಾಡುವಂತಹ ಡಿಪ್ರೆಷನ್ ಅನ್ನ ದೂರ ಮಾಡಬಲ್ಲ ಮಹಾಮಂತ್ರ ಇದು. ಈ ಮಹಾಮಂತ್ರವನ್ನ ನಾವು ಪ್ರತಿನಿತ್ಯ 16 ಬಾರಿ ಪಠಿಸಬೇಕಾದದ್ದು. ಸೊ ದಿವಸ ಬೆಳಗ್ಗೆದ್ದು ಸ್ನಾನಾದಿಗಳನ್ನ ಮುಗಿಸಿಕೊಂಡು ಲಕ್ಷ್ಮೀ ನರಸಿಂಹ ದೇವರ ಒಂದು ಪ್ರಸನ್ನ ಚಿತ್ತವಾಗಿರ್ತಕ್ಕಂತಹ ಮೂರ್ತಿ, ಸೊ ಸಕುಟುಂಬ ಸಪರಿವಾರವಾಗಿ ಇರಬೇಕು. ಉಗ್ರ ನರಸಿಂಹವನ್ನ ಇಡೋ ಹಂಗಿಲ್ಲ. ಸಕುಟುಂಬ ಸಪರಿವಾರದಲ್ಲಿ ಇರತಕ್ಕಂತಹ ಪ್ರಸನ್ನ ಲಕ್ಷ್ಮೀ ನರಸಿಂಹ ದೇವರನ್ನ ಒಂದು ಫೋಟೋವನ್ನ ನಾವು ಇಡಬೇಕು. ಎಲ್ಲಿ? ದೇವರ ಮನೆಯಲ್ಲಿ ಅಥವಾ ನಿಮ್ಮ ಕೋಣೆಯಲ್ಲಿ ಅದನ್ನ ಇಡಬೇಕು. ಸ್ನಾನವನ್ನ ಮಾಡಿದ ತಕ್ಷಣ ಅಲ್ಲಿ ಬಂದು ದೇವರ ಮುಂದೆ ಒಂದು ತುಪ್ಪದ ದೀಪವನ್ನ ಹಚ್ಚಿ ದೇವರಿಗೆ ನಮಸ್ಕಾರವನ್ನ ಮಾಡಿ, ವಿಶೇಷವಾಗಿ ಪ್ರಸನ್ನ ನೃಹರಿ ಸ್ತೋತ್ರ, ಸೊ ಈ ಪ್ರಸನ್ನ ನೃಹರಿ ಸ್ತೋತ್ರವನ್ನ 16 ಬಾರಿ ಪಠಣ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಡಿಪ್ರೆಷನ್ ದೂರವಾಗ್ತದೆ. ಬನ್ನಿ ಹಾಗಿದ್ರೆ ಆ ಮಹಾಮಂತ್ರವನ್ನ ನೋಡೋಣ. ವಾಮಾಂಕಂ ಶ್ರೇಯಾಯುಕ್ತಂ ಚಕ್ರಶಂಕಾಬ್ಜದೃಕ್ಕರಂ ಪೀತಾಂಬರಂ ಸರ್ವಭೂಷಂ ಪ್ರಸನ್ನಂ ನೃಹರಿಂ ಭಜೆ. ಸೊ ಹೀಗೆ ಈ ಮಹಾಮಂತ್ರವನ್ನ ವಿಶೇಷವಾಗಿ 16 ಬಾರಿ ಕಂಟಿನ್ಯೂಸ್ ಆಗಿ ನೀವು ಹೇಳಬೇಕು. ಜಾಸ್ತಿ ಸಾಧ್ಯ ಆಯ್ತು ಅಂತಂದ್ರೆ ಅವಶ್ಯವಾಗಿ ಹೇಳ್ರಿ, ಆದ್ರೆ ಮಿನಿಮಮ್ ಎಷ್ಟತಿ ಹೇಳಬೇಕು ಅಂತಂದ್ರೆ 16 ಬಾರಿ ಅಂತೂ ಹೇಳಲೇಬೇಕು. ಈ ಟೈಮ್ ಒಳಗ ಯಾವುದೇ ರೀತಿಯಾದಂತಹ ನಾನ್ ವೆಜ್ ಮತ್ತೊಂದು ಮುಗಿದೊಂದು ಸೇವಿಸಬಾರ್ದು ಹೆಂಗ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬಾಧಕಗಳನ್ನ ಹೇಳಿಲ್ಲ. ಆದ್ರೆ ಸಾತ್ವಿಕವಾದಂತಹ ಆಹಾರವನ್ನ ವಿಶೇಷವಾಗಿ ಪಥ್ಯ ಸಮಯದೊಳಗೆ ಹೆಂಗ ನಾವು ಸೇವಿಸ್ತೇವೆ ಹಂಗ ಸೇವಿಸೋದ್ರಿಂದ ನಮಗೆ ಬಹಳ ಅನುಕೂಲ ಆಗ್ತದೆ. ಇನ್ನ ಎಷ್ಟೋ ಬಾರಿ ನಾವು ಊರಿಗೆಲ್ಲ ಹೋಗ್ತೇವೆ ಗುರುಗಳೇ, ಸೊ ಅವಾಗ ನಮಗ ಆ ಫೋಟೋವನ್ನ ಕ್ಯಾರಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ದಿನಗಳವರೆಗೆ ಮಾಡಬೇಕು, ಅಥವಾ ನಾವೆಲ್ಲಾದ್ರೂ ಹೋದ್ರೆ ತೆಗೆದುಕೊಂಡು ಹೋಗ್ಬೇಕಾ, ಅಥವಾ ಹೆಂಗ ಏನು ಎಂತು ಅಂತ ಪ್ರಶ್ನೆ ಮಾಡೋರಿಗೆ ಸೊ ಒಂದು ಸರಳವಾದಂತಹ ಉತ್ತರ ಏನು ಅಂತಂದ್ರೆ, ನಿಮಗೆ ಫೋಟೋವನ್ನ ಮನೆಯಲ್ಲಿ ತಂದು ಇಟ್ಕೊಳ್ಳಿಕ್ ಸಾಧ್ಯವಾಗದೇ ಇದ್ದಂತಹ ಪಕ್ಷದೊಳಗ ನಿಮ್ಮ ಮೊಬೈಲ್ ವಾಲ್ ಪೇಪರ್ನೊಳಗ ಲಕ್ಷ್ಮೀ ನರಸಿಂಹ ದೇವರ ಪರಿವಾರ ಸಮೇತವಾಗಿ, ಪ್ರಹ್ಲಾದರಾಜರ ಸಮೇತವಾಗಿ ಪ್ರಸನ್ನ ಚಿತ್ತವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ದೇವರ ಒಂದು ಫೋಟೋವನ್ನ ವಾಲ್ ಪೇಪರ್ ಅಲ್ಲಿ ಇಟ್ಕೊಳ್ಳಿ. ಸೊ ನೀವೆಲ್ಲೇ ಹೋದ್ರೂ ಕೂಡ ಸ್ನಾನ ಆದ ತಕ್ಷಣನೇ ಆ ಲಕ್ಷ್ಮೀ ನರಸಿಂಹ ದೇವರ ವಾಲ್ ಪೇಪರ್ ಅನ್ನ ನೋಡ್ಕೋತ ನೀವು ಈ ಮಂತ್ರವನ್ನ ವಿಶೇಷವಾಗಿ ಪಠಿಸಬಹುದು. ಸಾಧನೆ ಮಾಡಿಕೊಳ್ಳುವಂತವರಿಗೆ ಬಹಳ ವಿಶೇಷವಾಗಿರತಕ್ಕಂತಹ ಮಂತ್ರ ಇದು. ರೋಗಗಳನ್ನ 2 ವಿಧವಾಗಿ ವಿಭಜನೆ ಮಾಡಿದ್ದಾರೆ. ಒಂದು ಮಾನಸಿಕ ರೋಗ, ಇನ್ನೊಂದು ದೈಹಿಕವಾಗಿರತಕ್ಕಂತಹ ರೋಗ. ಸೊ ಈ ಮಾನಸಿಕ ಮತ್ತು ದೈಹಿಕ ಎಲ್ಲ ರೀತಿಯಾದಂತಹ ರೋಗಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಅದು ಕೇವಲ ಲಕ್ಷ್ಮೀ ನರಸಿಂಹ ದೇವರಲ್ಲಿ ಇದೆ. ಹೀಗಾಗಿ ಅವರ ಸೂಕ್ತವಾದಂತಹ ಮನ್ಯ ಸೂಕ್ತದಲ್ಲಿ ಹೇಳ್ತಾರೆ, ಸಂಸೃಷ್ಟಂ ಧನಮುಭಯಂ. ಸೊ 2 ರೀತಿಯಾದಂತಹ ಸಂಪತ್ತನ್ನ ನರಸಿಂಹ ದೇವರು ಕೊಡ್ತಾರೆ. ಒಂದು ಆಂತರಿಕವಾದಂತಹ ಸಂಪತ್ತು, ಮತ್ತೊಂದು ಬಾಹ್ಯವಾಗಿರತಕ್ಕಂತಹ ಸಂಪತ್ತು. ಆಂತರಿಕವಾದಂತಹ ಸಂಪತ್ತಿನಲ್ಲಿ ಈ ಮಾನಸಿಕವಾದಂತಹ ಸಮಾಧಾನ ಬಹಳ ಮುಖ್ಯವಾಗ್ತದೆ. ಅದಕ್ಕೆ ತಪ್ಪದೆ ನೀವೆಲ್ಲರೂ ಕೂಡ ಪ್ರಸನ್ನ ಲಕ್ಷ್ಮೀ ನರಸಿಂಹ ದೇವರ ಈ ಸ್ತೋತ್ರವನ್ನ ನಿಮ್ಮ ರೋಗಗಳು ಪರಿಹಾರವಾಗುವವರೆಗೂ, ನೀವು ಡಿಪ್ರೆಷನ್ ಇಂದ ಹೊರಗೆ ಬರೋವರೆಗೂ ಕೂಡ ತಪ್ಪದೆ ನಿತ್ಯ ಪಠಿಸಿ. ಇದರಿಂದ ನಿಮಗೆಲ್ಲ ರೀತಿಯಾದಂತಹ ಅನುಕೂಲತೆಗಳು ಪ್ರಾಪ್ತಿಯಾಗ್ತದೆ. ಇನ್ನ ಬೇರೆಯವರ ಪರವಾಗಿ ನಾವು ಈ ಮಂತ್ರದ ಪಠಣೆಯನ್ನ ಮಾಡಬಹುದಾ ಅಂತ ಕೇಳಿದ್ರೆ ಅವಶ್ಯವಾಗಿ ನೀವು ಮಾಡಬಹುದು. ಅದಕ್ಕೆ ನೀವು ಮಾಡಬೇಕಾದದ್ದು ಏನು ಅಂತಂದ್ರೆ 16 ಬಾರಿ ನೀವು ಈ ಮಂತ್ರದ ಪಠಣೆಯನ್ನ ಮಾಡಿ, ಅವ್ರು ಯಾರು ಇರ್ತಾರ ಅವರ ತಲೆಯ ಮೇಲೆ ನಿಮ್ಮ ಕೈಯನ್ನ ಇಡಬೇಕು. ಲಕ್ಷ್ಮೀ ನರಸಿಂಹ ದೇವರ ಭಾವಚಿತ್ರ 16 ಬಾರಿ ಹೇಳಿ, ಲಕ್ಷ್ಮೀ ನರಸಿಂಹ ದೇವರ ಭಾವಚಿತ್ರವನ್ನು ಮುಟ್ಟಿ ಅದೇ ಕೈಯನ್ನ ಡಿಪ್ರೆಷನ್ ಒಳಗಿದ್ದಾರೆ ಅವರ ತಲೆಯ ಮೇಲೆ ನೀವು ಇಟ್ರಿ ಅಂತಂದ್ರೆ ಈ ಮಂತ್ರದ ಪ್ರಭಾವ ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ. ಇನ್ನ ಅವ್ರು ಬೇರೆ ಕಡೆ ಇರ್ತಾರ್ರಿ, ಸೊ ಅವಾಗ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಅವ್ರದ್ದೊಂದು ಫೋಟೋವನ್ನ ಅವಶ್ಯವಾಗಿ ಇಟ್ಕೊಳ್ರಿ. ಇಟ್ಕೊಂಡು ನೀವು 16 ಬಾರಿ ಪಾರಾಯಣ ಮಾಡಿದಾದ್ಮೇಲೆ ಆ ಫೋಟೋವನ್ನ ನೋಡಿ ಇದೆಲ್ಲ ಪುಣ್ಯ ಅವರಿಗೆ ಸಮರ್ಪಿತವಾಗ್ಲಿ ಅಂತ ಹೇಳ್ರಿ. ಸೊ ಅವಾಗ್ಲೂ ಕೂಡ ಆ ಪುಣ್ಯ ಟ್ರಾನ್ಸ್ಫರ್ ಆಗ್ತದೆ. ಸೊ ಹೀಗೆ ಪೂಜೆಯನ್ನ ಮಾಡ್ಬೇಕು ಅಂತನೋರು, ಭಕ್ತಿ ಶ್ರದ್ಧೆ ನಿಷ್ಠೆಗಳನ್ನು ಉಳ್ಳವರು ಅವಶ್ಯವಾಗಿ ಈ ವಿಧಾನವನ್ನ ಫಾಲೋ ಮಾಡಿ ನಿಮ್ಮ ಎಲ್ಲ ರೀತಿಯಾದಂತಹ ಡಿಪ್ರೆಷನ್ ದೂರ ಆಗ್ತದೆ.